ಎಲ್ರಿಗೂ ಈ ಥರದ ಒಂದು ಡಿಸ್ರಪ್ಷನ್ ಬಂದೇ ಬರುತ್ತೆ. ಇದೇ ವಿಷಯವಾಗಿ ನಮ್ಮ ತಂದೆಯವ್ರ ಹತ್ರ ಮಾತಾಡ್ತಿದ್ದೆ. ನಮ್ಮ ತಂದೆಯವರು ರಿಯಲ್ ಎಸ್ಟೇಟ್ ಸೆಕ್ಟ್ರಲ್ಲಿ ಇರ್ತಾರೆ. ಅವರು ಹೇಳ್ತಾರೆ, ಅವ್ರು ಹೇಳ್ತಾರೆ ಅವರೊಂದು ವರ್ಕ್ ಮಾಡ್ತಿದ್ದಾರೆ ಇವಾಗ. ಓಕೆ, ಆ ವರ್ಕಲ್ಲಿ ಒಂದು 5 JCB ಬಳಸ್ತಾ ಇದ್ದಾರೆ. ಓಕೆ, ಅವ್ರು ಹೇಳ್ತಾರೆ 5 JCB 500 ಜನ ಕೂಲಿಗಳು ಮಾಡೋ ಕೆಲಸ ಇವತ್ತು ಮಾಡ್ತಿದೆ. ನನ್ನ ಇಂಡಸ್ಟ್ರಿಯಲ್ಲಿ ಈ ಥರ ಬದಲಾವಣೆ ನಾನು 30 ವರ್ಷದಲ್ಲಿ ನೋಡ್ಬಿಟ್ಟಿದ್ದೀನಿ. ನಿಮ್ಮ ಇಂಡಸ್ಟ್ರಿಯಲ್ಲಿ ಏನೇನಾಗುತ್ತೋ ಯಾರಿಗೂ ಗೊತ್ತು ಅಂತ. ಸೊ ದ ಫ್ಯೂಚರ್ ಈಸ್ ಫಿಯರ್ಫುಲ್. ಭವಿಷ್ಯ ಭಯ ತೋರಿಸ್ತಾ ಇದೆ. ಏನಾಗುತ್ತೋ ಅನ್ನೋ ಒಂದು ಆತಂಕ ಇದೆ. ಇದರಿಂದ ಇಂಪ್ಯಾಕ್ಟ್ ಆಗ್ಲೂಬಹುದು, ಆಗದೇನೂ ಇರ್ಬೋದು. ಬಟ್ ಆಗ್ಬೋದು, ಆಗದೆ ಇರ್ಬೋದು ಅನ್ನೋದ್ರ ಮಧ್ಯೆ ಮನುಷ್ಯ ಸಾಧಾರಣವಾಗಿ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾರೆ, ಹಾಗೆ ಆಗ್ಬಿಡತ್ತೆ ಅಂತ ಭಯ ಪಡ್ತಾರೆ. ಕರೆಕ್ಟ್, ಭಯ ಜಾಸ್ತಿ ಇರುತ್ತೆ. ಒಬ್ಬನಿಗೆ ಪಾಸ್ ಆಗ್ತೀನೋ ಫೈಲ್ ಆಗ್ತೀನೋ ಅನ್ನೋ ಭಯ ಇರೋ ಮನುಷ್ಯನಿಗೆ ನನಗೆ ಪಾಸ್ ಆಗೇ ಆಗ್ತೀನೋ ಧೈರ್ಯ ಅವ್ನಿಗೆ ಬರಲ್ಲ. ಅವ್ನು ಫಸ್ಟ್ ಫೇಲ್ ಆದ್ರ ಮೇಲೆ ಯೋಚನೆ ಮಾಡೋದು. ಹ್ಯೂಮನ್ ಮೈಂಡ್ ಡಿಸೈನ್ ಆಗಿರೋದೇ ಹಾಗೆ. ಸೊ ಈ ಫ್ಯೂಚರ್ ಈಸ್ ನಾಟ್ ಹೋಪ್ಫುಲ್, ಇಟ್ ಕ್ರಿಯೇಟ್ಸ್ ಅನ್ಸರ್ಟನಿಟಿ. ಆ ಒಂದು ಅನ್ಸರ್ಟನಿಟಿಯಿಂದಾನೇ ಎಲ್ಲ ಕಂಪ್ನಿಗಳು ಬಿದ್ದಿದ್ದು. ಇದು ಶಾರ್ಟ್ ಟರ್ಮು ಇರಬಹುದು, ಇದಕ್ಕೆ ಅಡ್ಜಸ್ಟು ಆಗ್ಬೋದು. ಆದರೆ ದಿಸ್ ಈಸ್ ಎ ಸೀರಿಯಸ್ ಥ್ರೆಟ್.